ಕ್ಷೇತ್ರಾಧಿಪತಿ ಗೋವರ್ಧನ ಗಿರಿಧಾರಿ ಶ್ರೀ ಕೃಷ್ಣನ ಪಾದ ಪದ್ಮಗಳಿಗೆ ಒಡಮಡುತ್ತಾ ಶ್ರೀ ಪುತ್ತಿಗೆ ಮಠಾಧೀಶರಾದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥರು ಮತ್ತು ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದರ ಅನುಗ್ರಹವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸುತ್ತಿದ್ದೇವೆ. ಜಯಂತ ಭಟ್ಟನ ಆಗಮಡಂಬರ ಎಂಬ ಸಂಸ್ಕೃತ ಕೃತಿಯನ್ನು ವಿದ್ವಾಂಸರಾದ ಶ್ರೀ ಸಿ.ಜಿ. ವಿಜಯಸಿಂಹ ಆಚಾರ್ಯರು ಕನ್ನಡಕ್ಕೆ ಅನುವಾದ ಮಾಡಿರುತ್ತಾರೆ. ಅನುವಾದಿತ ಕೃತಿಯ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ನಾವಿಂದು ಇಲ್ಲಿ ಈ ಸಭಾಂಗಣದಲ್ಲಿ ಹನುಮ ಮಂಟಪದಲ್ಲಿ ಸೇರಿದ್ದೇವೆ. ಒಂದು ನಾಟಕ ಕೃತಿಯ ಬಿಡುಗಡೆಗೆ ಇಷ್ಟೊಂದು ಮಹತ್ವ ಏಕೆ ಎಂಬುವ ಪ್ರಶ್ನೆಗೆ ಉತ್ತರ ತಿಳಿಯಲು ನಾವೀಗ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸುತ್ತೇವೆ. ಶ್ರೀ ವ್ಯಾಸಪ್ರಜ್ಞಾ ಪ್ರತಿಷ್ಠಾನ ಬೆಂಗಳೂರು ಇದರ ನೇತೃತ್ವದಲ್ಲಿ ಶ್ರೀ ಪುತ್ತಿಗೆ ಮಠ ಗೋವರ್ಧನಗಿರಿ ಕ್ಷೇತ್ರದ ಸಹಕಾರದೊಂದಿಗೆ ನಡೆಯುತ್ತಿರುವ ಆಗಮ ಡಂಬರ ಕೃತಿಯ ಬಿಡುಗಡೆ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ಹಾಗೂ ಶ್ರೀಪಾದರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕೆಂದು ಅನುವಾದಕರಾದ ಶ್ರೀ ಸಿ.ಜಿ. ವಿಜಯಸಿಂಹ ಆಚಾರ್ಯರನ್ನು ಕೇಳಿಕೊಳ್ಳುತ್ತೇನೆ. ಪ್ರಾಥಮಿಕವಾಗಿ ಮೊದಲು ಆಗಮ ಡಂಬರ ಕೃತಿಯ ಕುರಿತಾಗಿ ಮಾಹಿತಿಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ಭಾರತೀಯ ದರ್ಶನ ಪರಂಪರೆಯನ್ನು ಸ್ಥೂಲವಾಗಿ ವೈದಿಕ ದರ್ಶನ ಮತ್ತು ಅವೈದಿಕ ದರ್ಶನ ಎಂದು ವಿಭಾಗಿಸಿ, ಅವೈದಿಕ ದರ್ಶನದಲ್ಲಿ ಮುಖ್ಯವಾಗಿ ಜೈನ, ಬೌದ್ಧ, ಚಾರ್ವಾಕ ಮತಗಳನ್ನು ಕಾಣಬಹುದು. ವೈದಿಕ ದರ್ಶನದಲ್ಲಿ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸೆ ಮತ್ತು ಉತ್ತರ ಮೀಮಾಂಸೆಗಳನ್ನು ಕಾಣಬಹುದು. ಇವುಗಳನ್ನು ಷಡ್ ದರ್ಶನಗಳು, ಆಸ್ತಿಕ ಮತಗಳು ಎಂದು ಕರೆಯುತ್ತಾರೆ. ವೈದಿಕ ಮತ್ತು ಅವೈದಿಕ ದರ್ಶನ ಪರಂಪರೆಗಳ ನಡುವೆ ಪರಸ್ಪರ ವಿಚಾರ, ವಿಮರ್ಶೆ, ವಿನಿಮಯ, ಖಂಡನೆ, ಮಂಡನೆ, ಪ್ರತಿಪಾದನೆ, ವಾದ, ಚರ್ಚೆ ಮುಂತಾದವುಗಳು ಕಾಲಕಾಲಕ್ಕೆ ನಡೆಯುತ್ತಲೇ ಇತ್ತು. ಇವೆಲ್ಲವೂ ಅನೇಕ ಶತಮಾನಗಳ ಸಂಶೋಧನೆಗಳ ಫಲವಾಗಿ ಮೂಡಿ ಬಂದಿರುವಂತಹ, ಕಾಲಕಾಲಕ್ಕೆ ಪರಿಷ್ಕಾರಕ್ಕೆ ಒಳಪಟ್ಟಿರುವಂತಹ ಸಿದ್ಧಾಂತಗಳು. ಇವೆಲ್ಲದರ ಜೊತೆಗೆ ಪಂಚರಾತ್ರ, ಶೈವಾಗಮ, ಶಾಕ್ತ, ವೈಷ್ಣವ, ಭಕ್ತಿಪಂಥಗಳು, ನಾಥಾದಿ ಪರಂಪರೆಗಳು ಹುಟ್ಟಿಕೊಂಡವು. ಹೀಗೆ ಹಲವು ಮತ ಪಂಥಗಳಿಂದ ಸನಾತನ ಪರಂಪರೆಯ ಜನರು ಗೊಂದಲಕ್ಕೆ ಒಳಗಾದಾಗ ಹಲವಾರು ಸಾಧಕರು ಸನಾತನ ವೈದಿಕ ಪರಂಪರೆಯನ್ನು ಎತ್ತಿ ಹಿಡಿಯಲು ಪ್ರಯತ್ನಿಸಿದರು. ಅಂತಹವರಲ್ಲಿ ಪ್ರಸ್ತುತ ಕೃತಿಯ ಕೃತಿಕಾರ ಜಯಂತ ಭಟ್ಟ ಒಬ್ಬ. 8-9ನೇ ಶತಮಾನದಲ್ಲಿ ಬಾಳಿ ಬದುಕಿದ ನ್ಯಾಯಶಾಸ್ತ್ರದ ಪಂಡಿತ. ಗೌತಮರು ನ್ಯಾಯ ಸೂತ್ರಗಳನ್ನು ರಚಿಸಿದರು. ಜಯಂತ ಭಟ್ಟ ಗೌತಮರ ಆ ನ್ಯಾಯ ಸೂತ್ರಗಳಿಗೆ ನ್ಯಾಯಮಂಜರಿ ಎಂಬ ಟೀಕೆ ವ್ಯಾಖ್ಯಾನವನ್ನು ಬರೆಯುತ್ತಾನೆ. ಅದಕ್ಕಿಂತ ಮುಖ್ಯವಾಗಿ ಈತನು ಅವೈದಿಕ ಮತಗಳನ್ನು ತೀಕ್ಷ್ಣವಾಗಿ ವಿಮರ್ಶೆ ಮಾಡಿ ನಾಟಕ ಸಾಹಿತ್ಯದ ಮೂಲಕ ಸುಂದರ ಭಾಷೆಯಲ್ಲಿ ಜನಸಾಮಾನ್ಯರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡುತ್ತಾನೆ. ತರ್ಕಶಾಸ್ತ್ರ ಕೋವಿದರು, ತಾರ್ಕಿಕರು ಅಂತಲೂ ಇವರಿಗೆ ಕರೆಯುತ್ತಾರೆ. ಮುಖ್ಯವಾಗಿ ಆಗಮ ಡಂಬರ ಕೃತಿಯ ಓದುವಿಕೆ ಯಾಕಾಗಿ? ಇದು ಓದುವುದಲ್ಲ, ಇದನ್ನು ಅಧ್ಯಯನ ಮಾಡಬೇಕು. ಯಾಕೆಂದರೆ ಇದು ಹಲವಾರು ಅಪೂರ್ವ ವಿಷಯಗಳ ಮೇಲೆ ಬೆಳಕು ಚೆಲ್ಲಿರುವಂತಹ ತಾತ್ವಿಕ ಕೃತಿ. ತಾತ್ವಿಕ ಪರಂಪರೆ ಹೇಗೆ ಬೆಳೆದು ಬಂದಿದೆ, ಬೆಳವಣಿಗೆಯ ವಿವಿಧ ಹಂತಗಳನ್ನು ನಾವಿಲ್ಲಿ ಪರಾಮರ್ಶೆ ಮಾಡಬಹುದು. ಮೂಲತಃ ಸಂಸ್ಕೃತದಲ್ಲಿರುವ ಈ ಕೃತಿ ಪ್ರಥಮವಾಗಿ ಕನ್ನಡಕ್ಕೆ ಅನುವಾದವಾಗಿದೆ. ಇದರ ಭಾಷಾ ಸೌಂದರ್ಯವನ್ನು ಕನ್ನಡದ ಅನುವಾದದ ಕನ್ನಡಿಯಲ್ಲಿ ನಾವು ನೋಡಬಹುದು. ಇದನ್ನು ತಾತ್ವಿಕ ಗ್ರಂಥವಾಗಿ ನೋಡುವುದಾದರೆ ಇಲ್ಲಿ ಹಲವು ದರ್ಶನ ಮತಗಳ ಬಗ್ಗೆ ತಿಳಿದುಕೊಳ್ಳಬಹುದು. ತತ್ವ ಗ್ರಹಣೆಗೆ ಬಹಳ ಅವಕಾಶ ಇದೆ. ಇವುಗಳು ಅರ್ಥ ಆಗಬೇಕಾದರೆ ನಾವು ಸ್ವಲ್ಪ ಹೋಮ್ವರ್ಕ್ ಮಾಡಿಕೊಳ್ಳಬೇಕಾದಂತಹ ಅವಶ್ಯಕತೆ ಇದೆ. ಮತಗಳ ನಡುವೆ ವಿಮರ್ಶೆಯ ಹಂತ ಹಂತವಾಗಿ ಹೇಗೆ ಬೆಳೆಯಿತು, ಹೇಗೆ ಪರಮತ ಖಂಡನೆ, ಸ್ವಮತ ಸ್ಥಾಪನೆ, ಪ್ರತಿಪಾದನೆ ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ನಡೆದುಕೊಂಡು ಬರುತ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಮುಖ್ಯವಾಗಿ ತುಲನಾತ್ಮಕ ಅಧ್ಯಯನ, ಕಂಪ್ಯಾರಿಟಿವ್ ಸ್ಟಡಿ ಅನಾಲಿಸಿಸ್ಗೆ ಇದು ಒಂದು ಮಾದರಿ ಕೃತಿ.
ಈ ತಾತ್ವಿಕ ಚಿಂತನೆಗಳ ಮಥನ ಹೇಗೆ ನಮ್ಮನ್ನು ಸತ್ಯದ ಎಡೆಗೆ ಕರೆದುಕೊಂಡು ಹೋಗುತ್ತದೆ ಎಂಬುದನ್ನು ಈ ಕೃತಿಯಲ್ಲಿ ನಾವು ಗಮನಿಸಬಹುದು. ಯಾವುದೇ ಕಾಲಕ್ಕೂ ಯಾವುದೇ ಒಂದು ಮತ ಶಾಶ್ವತವಾಗಿ ಇರುತ್ತದೆ ಎಂಬ ಕಲ್ಪನೆ ಅಸಾಧ್ಯ. ಎಲ್ಲ ಕಾಲದಲ್ಲಿಯೂ ವೈವಿಧ್ಯತೆ, ಹಲವಾರು ಮತಗಳು ಇದ್ದೇ ಇರುತ್ತವೆ. ವೈವಿಧ್ಯತೆಯಲ್ಲಿ ನಾವು ಹೇಗೆ ಕೂಡಿ ಬಾಳಬೇಕು, ನಮ್ಮ ಚಿಂತನೆ, ನಮ್ಮ ನಡೆ ಹೇಗಿರಬೇಕು ಎಂಬುದನ್ನು ಈ ಕೃತಿಯಲ್ಲಿ ನಾವು ಗಮನಿಸಬಹುದು. ಕಡೆಯದಾಗಿ ಸನಾತನ ವೈದಿಕ ಪರಂಪರೆಯ ಪುನರುತ್ಥಾನಕ್ಕೆ ಹಿಂದಿನವರು ಪಟ್ಟ ಶ್ರಮ, ಅವರಿಗಾದ ಹಿಂಸೆಗಳು, ಎದುರಿಸಬೇಕಾದ ಸಂಕಷ್ಟಗಳು ಎಷ್ಟು ಎಂದು ತಿಳಿಯಬಹುದು. ವೈದಿಕ ದರ್ಶನವನ್ನು ಎತ್ತಿ ಹಿಡಿದು ಸನಾತನ ಧರ್ಮದ ಪತಾಕೆಯನ್ನು ಹಾರಿಸಿದ ಹಲವಾರು ಸಾಧಕರ ಬಗ್ಗೆ ನಾವು ಇಲ್ಲಿ ನೋಡಬಹುದು. ಹೀಗೆ ಹಲವು ಆಯಾಮಗಳಲ್ಲಿ ಈ ಕೃತಿ ನಮ್ಮನ್ನು ಬೆಳಗುಗೊಳಿಸುತ್ತದೆ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಹ್ವಾನಿಸ್ತೇನೆ. ಕಾರ್ಯಕ್ರಮವನ್ನು ಪ್ರಾರಂಭಿಸುವುದು ದೈವಿಕ ಪ್ರಾರ್ಥನೆಯೊಂದಿಗೆ. ವೇದಘೋಷವನ್ನು ನಡೆಸಿಕೊಡಲಿದ್ದಾರೆ ಡಾಕ್ಟರ್ ಮಂಜುನಾಥ್ ಮತ್ತು ಬಳಗದವರು. ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಎಂಬ ದಾಸರ ಪ್ರಾರ್ಥನೆಯನ್ನು ಕುಮಾರಿ ಅನಾಮಿವಾ ಅವರು ನಡೆಸಿಕೊಡಲಿದ್ದಾರೆ. ಪ್ರಾರ್ಥನೆಯೊಂದಿಗೆ ವೇದಿಕೆಯಲ್ಲಿರುವ ಅತಿಥಿಗಳು ಶ್ರೀಪಾದರು ಜ್ಞಾನಜ್ಯೋತಿಯನ್ನು ಬೆಳಗಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ದೀಪದ ಪ್ರಜ್ವಲನೆ ನಮ್ಮಲ್ಲಿರುವ ಅಜ್ಞಾನವೆಂಬ ಕತ್ತಲನ್ನು ದೂರಗೊಳಿಸಿ ಜ್ಞಾನದೀಪವನ್ನು ಎಲ್ಲೆಡೆ ಬೆಳಗಿಸಲಿ ಎಂದು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಸ್ತು ತೇಜಸ್ವಿನೋಧೀತಂ ಅಸ್ತು ಚ ಬ್ರಹ್ಮವರ್ಚಸಂ ಸಂಪಾದಯೇ ಮಹಿ ಸಹ ವೀರ್ಯಂ ಕೃಷೀಮಹಿ. ಸ್ತಂಭಂ ನಿರ್ಭಿದ್ಯ ನಿರ್ಯನ್ನಿಖಿಲ ಜಗದಘ ಕ್ಷಾಳನಾಯಾವತೀರ್ಣಂ ಪೂರ್ಣಂ ಸ್ವರ್ಣೋಪಮಾನದ್ಯುತಿ ವಿಹತತಮಸ್ತೋಮಮಸ್ತಾರಿವರ್ಗಂ. ಸ್ವಸ್ತಿ ಶ್ರೀಮತ್ಸಮಸ್ತಶ್ರುತಿಗದಿತಮಹೋ ತನ್ಮಹೋ ನೋ ವಿದಧ್ಯಾತ್. ಪಂಚಾಸ್ಯಂ ಕಂಧರಾಯ ಉಪರಿ ಪರಿಗತಂ ದೇವವೃಂದೈರಮಂದೈಃ. ಉಗ್ರಂ ವ್ಯಗ್ರೇಂದ್ರಲೋಕಾಭಯದಮರಿದರ ಧ್ಯಾಯುಧೋದಗ್ರಬಾಹುಂ. ರುದ್ರಂ ರುದ್ರೇಂದ್ರಮುಖ್ಯಾಮರಗಣವಿನುತಂ ಭದ್ರವಿಜ್ಞಾನಮುದ್ರಂ. ವೀರಂ ವೀರಾಸನಸ್ಥಂ ಭವಭಯಹರಣಂ ದಾರಣಂ ದಾರುಣಾನಾಂ. ರೂಕ್ಷಂ ತ್ರ್ಯಕ್ಷಂ ಮಹೇಕ್ಷಂ ಕ್ಷಪಿತದುರಿತಮಕ್ಷೋಭಣೀಯಂ ದಿದೃಕ್ಷೇ. ಜ್ವಲತ್ಕನಕಪಿಂಜರಂ ಕಲಿತಭಕ್ತರುತ್ಪಂಜರಂ. ಚಿರಂ ಮುದಿತ ನಿರ್ಜರಂ ಶ್ರುತಿಮಹಾಟವೀಕುಂಜರಂ. ಭಜೆ ಭುವನ ಬಂಧುರಂ ಹೃದಯ ನಿಜೇಂದಿರಾಮಂದಿರಂ. ಪರಂ ತುರಗಕಂಧರಂ ದರಧರಂ ನೃಕಂಠೀರವಂ. ಜಗನ್ನಿಧಾನಪಿಠರಂ ಋಘರೇರ್ಜಠರಂ ನುಮಃ. ಯನ್ನಾಭಿಕುಹರೋದ್ಭೂತಸ್ತನಯೋ ಹಂಸವಾಹನಃ. ಯದುತ್ಸಂಗಾ ಸಂಗಾ ಜಗದುದಯ ಭಂಗಾಬ್ದಿತನಯಾ. ಯದುದ್ಗೀತಾ ಗೀತಾ ವಿಷಯ ವಿಷಭೀತಾವನಕರಿ. ಸುಧೇ ಮುದ್ರಾ ಭದ್ರಾ ದುರಿತಗಣ ವಿದ್ರಾವಣಕರಿ. ನಮಸ್ತಸ್ಮೈ ಕಸ್ಮೈ ಚಿದಮರಪುಷೇ ಸಿಂಹವಪುಷೇ. ನರಕೇಸರಿಣಂ ಧಿಕೃತ ಹಿರಣ್ಯಕರ್ಣಂ ಚ ಸೂಕರಿಣಂ. ತೋಷಿತ ಬುಧ ಜನ ಹರಿಣಂ ವರಿಣಂ ದರಿಣಂ ಸ್ಮರಾಮಿ ಮಂದರಿಣಂ. ಇಮಮಾಚಾರ್ಯ ಗೋವಿಂದೇ ಸನ್ನಿಧಾಯ ಹರಿಸ್ತವಂ. ರಚಯಾಮಾಸ ತುಃ ಪ್ರೇಮ್ಣ ಪ್ರಾಣನಾರಾಯಣೌ ಸ್ವಯಂ. ಓಂ ಅಗ್ನಿಮೀಳೆ ಪುರೋಹಿತೈ ಯಜ್ಞಸ್ಯ ದೇವಮೃತ್ವಿಜಂ. ಹೋತಾರಂ ರತ್ನಧಾತಮಂ. ಅಗ್ನಿಃ ಪೂರ್ವೇಭಿಋಷಿಭಿರೇಢ್ಯೋ ನೂತನೈರುತಾ. ಸ ದೇವಾಂಗ್ ಏಹ ವಕ್ಷತಿ. ಅಗ್ನಿನಾ ರಗಿಮಷ್ಣವತ್ಪೋಷಮೇವ ದಿವೇ ದಿವೇ. ಯಶಸಂ ವೀರವತ್ತಮಂ. ಅಗ್ನೇಯಂ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ.
स यद्देवेषु गच्छति अग्निर्होता कविक्रतुः सत्यश्चित्रश्रवस्तमः देवो देवेभिरागमत् यदङ्गदाशुषे त्वमग्ने भद्रं करिष्यसि तवेत्तत्सत्यमङ्गिरः उपत्वाग्ने दिवे दिवे दोषावस्तर्धिया वयम् नमो भरतयेमसे राजन्तमध्वराणां गोपामृतस्य देदिविं वर्धमानस्वेधमे स नः पितेवसो न वेग्ने सूपायनो भव स च स्वानस्वस्तये ॐ इषेत्वोर्जेत्वा वायवस्तो पायवस्तद्देवो वः सविता प्रार्पयतु श्रेष्ठतमाय कर्मण आप्यायध्वमग्निया देवभागमोर्जस्वते पयस्वते प्रजावते रणमीवा अयक्ष्मामावस्तेन येषत मागशंसो रुद्रस्य घेते परिवोरुणक्तद्ध्रुवा अस्मिन् गोपतौ स्यात बह्वीर्यजमानस्य पशून् पाहि श्री गुरुभ्यो नमः हरि ओम इदां मे विष्णो विचक्रामायि त्रायिधानि दधाये पादां समो स्यावा ओहो व ये सुले श्री गुरुभ्यो नमः हरि ओम स्वस्ति श्रीकृष्णार्पणमस्तु मध्वान्तर्गत वेदव्यास कायो सुधामूर्तिये सर्वेशा ಸದೆಯಿಂದಲೇ ನಿಮ್ಮ ಭಜಿಸುವ ಜನರಿಗೆ ಬುದ್ಧಾದಿಗಳ ಕೊಟ್ಟು ಧರಿಸೋದ ವರದೇವ ಮಧ್ವಾಂತರ್ಗತ ವೇದ ವ್ಯಾಸ ಕಾಯೋ ಸುಧಾಮೂರ್ತಿಯೇ ಸರ್ವೇಶ ದ್ವಾಪರದಲ್ಲಿ ಒಬ್ಬ ಮುನಿಪ ತನ್ನ ಕೋಪದಿಂದಲೇ ಕೊಟ್ಟ ಶಾಪ ಶಪಿಸಲು ಜ್ಞಾನಲೋಪ ವಾಗೆ ಅಪರ ತತ್ವ ಸ್ವರೂಪ ಶ್ರೀಪತಿಯೇ ಕಾಯಂದು ಮೊರೆಯಿಡ್ ಪಾಪ ವಿರಹಿತಳಾದ ಯಮುನೆಯ ದ್ವೀಪದಲ್ಲಿ ಅಂಬಿಗರ ಪೆಣ್ಣಿನ ರೂಪಗೊಲಿದವನಲ್ಲಿ ಜನಿಸಿದೆ ಮಧ್ವಾಂತರ್ಗತ ವೇದ ವ್ಯಾಸ ಕಾಯೋ ಸುಧಾಮೂರ್ತಿಯೇ ಸರ್ವೇಶ ವೇದವಾದಿಗಳೆಲ್ಲ ಕೆಡಲು ತತ್ವವಾದಿ ಜನರು ವಾಯಿ ಬಿಡಲು ಮೆದಿನಿ ಸುರರು ಮೊರೆಯಿಡಲು ನಾನಾ ವೇದ ವಿಭಾಗ ವಿರಚಿಸಲು ಮೋದದಿಂದ ತದರ್ಥ ಬೋಧಕವಾದಿ ಸೂತ್ರ ಪುರಾಣ ವಿರಚಿಸಿ ವಾದಿಗಳ ನಿರ್ವಾದ ಮಾಡುವ ಸಾಧು ವಂದಿತ ಬಾದರಾಯಣ ಮಧ್ವಾಂತರ್ಗತ ವೇದ ವ್ಯಾಸ ಕಾಯೋ ಸುಧಾಮೂರ್ತಿಯೇ ಸರ್ವೇಶ ಸ್ಮೃತಿಗಳಿಗೆ ನೀ ಬೋಧಿಸಿದೆ ಮಿಕ್ಕ
ಕಾಕುಮತಿಗಳನ್ನು ನಿಷೇಧಿಸಿದೆ. ಕ್ರಿಮಿಯಿಂದ ರಾಜ್ಯವಾಳಿಸಿದೆ. ಜಗತ್ ಸ್ವಾಮಿ ಚರ್ಯವನಿ ತೋರಿಸಿದೆ. ವಿಮಲ ರೂಪನೆ ಕಮಲನಾಭನೆ ರಮೆಯ ರಸನೆ ರಮ್ಯ ಚರಿತನೆ ಮಮತೆಯಲ್ಲಿ ಕೊಡು ಕಾಮಿತಾರ್ಥವ ನಮಿಸುವೆನು ಹಯವದನ ಮೂರುತಿ. ಮಧ್ವಾಂತರ್ಗತ ವೇದ ವ್ಯಾಸ ಕಾಯೋ ಶುದ್ಧಾ ಮೂರುತಿಯೇ ಸರ್ವೇಶ. ಕಾಯೋ ಶುದ್ಧಾ ಮೂರುತಿಯೇ ಸರ್ವೇಶ. ಶ್ರೀಕೃಷ್ಣ.